ನಮಸ್ಕಾರ. ಇವತ್ತು ನಿಮ್ಮ ಮುಂದೆ ಉತ್ತರ ಕನ್ನಡ ಜಿಲ್ಲೆಯ ವಿಶೇಷ ಸವಲತ್ತುಗಳಲ್ಲಿ ಒಂದಾಗಿರತಕ್ಕಂಥ ಸೊಪ್ಪಿನ ಬೆಟ್ಟದ ಬಗ್ಗೆ ನಿಮಗೆ ತಿಳುವಳಿಕೆಯನ್ನು ಕೊಡುವುದಕ್ಕೆ, ನನಗಿರತಕ್ಕಂಥ ಜ್ಞಾನವನ್ನು ಹಂಚಿಕೊಳ್ಳುವ ಬಗ್ಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಸೊಪ್ಪಿನ ಬೆಟ್ಟದ ಇತಿಹಾಸವನ್ನು ನೋಡಲಿಕ್ಕೆ ಹೋದರೆ 1869ರಲ್ಲಿ ಬಾಂಬೆ ಪ್ರೆಸಿಡೆನ್ಸಿ ಕಾಲದಲ್ಲಿ ಆಗಿನ ಗವರ್ನರ್ಗಳು ಒಂದು ಸಭೆಯನ್ನು ಸೇರಿ ಅಧಿಕಾರಿಗಳ, ಇಲ್ಲಿ ಉತ್ತರ ಕನ್ನಡ ಜಿಲ್ಲೆ ಅಂತ ಹೇಳ್ತಾ ಇದ್ರು, ಆಗಿನ DC ಮತ್ತು ಅನೇಕ ಅಧಿಕಾರಿಗಳು ಸೇರಿಕೊಂಡು ಮಾಡಿದಂಥ ಮೀಟಿಂಗ್ನಲ್ಲಿ ಠರಾವುಗಳನ್ನು ಅವರು ಪಾಸ್ ಮಾಡಿದರು. ಆ ಠರಾವುಗಳು ನಮಗೆ ಇವತ್ತಿಗೂ ಸಹಿತ ಅದು ಸಿಗ್ತವೆ. ಠರಾವಿನಲ್ಲಿ ಈ ಸೊಪ್ಪಿನ ಬೆಟ್ಟದ ಬಗ್ಗೆ ಅವಶ್ಯಕತೆಗಳೇನು, ಅದರ ಉದ್ದೇಶಗಳೇನು ಹೇಳುವಂಥದ್ದನ್ನೆಲ್ಲ ವಿವರಣೆ ಕೊಡಲಾಗಿದೆ. ಆ ದಾಖಲೆಗಳು ನಮಗೆ ಇವತ್ತಿಗೂ ಸಿಗುತ್ತವೆ. ಅದಕ್ಕಿಂತ ಪೂರ್ವದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ಮತ್ತು ಇನ್ನಿತರ ಘಟ್ಟದ ಕೆಳಗಿನ ತಾಲೂಕುಗಳಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆದಿತ್ತು. ಆ ಸಂದರ್ಭದಲ್ಲಿ ಗಾಂಧೀಜಿಯವರು ಈ ಭಾಗಕ್ಕೆ ಭೇಟಿ ಕೊಟ್ಟಿದ್ದರು ಮತ್ತು ಉಪ್ಪಿನ ಸತ್ಯಾಗ್ರಹದ ಬಗ್ಗೆ ಅವರು ಒಂದು ಪಾದಯಾತ್ರೆಯನ್ನು ಸಹಿತ ಕೈಗೊಂಡಿದ್ದರು. ಅದೇ ಸಂದರ್ಭದಲ್ಲಿ ಈ ಘಟ್ಟದ ಮೇಲಿನ ತಾಲೂಕುಗಳಲ್ಲಿ ಈ ಒಂದು ಸೊಪ್ಪಿನ ಬೆಟ್ಟದ ಅವಶ್ಯಕತೆಗಳ ಬಗ್ಗೆ ದೊಡ್ಡದಾದಂಥ ಒಂದು ಚಳುವಳಿಗಳು ನಡೀತಾ ಇದ್ವು ಅಂತ ಹೇಳ್ತಕ್ಕಂಥದ್ದು ನಮಗೆ ಅನೇಕ ದಾಖಲೆಗಳಿಂದ ತಿಳಿದು ಬರ್ತದೆ. ಆಲಾಗಾಯದಿಂದ ಈ ಒಂದು ಸೊಪ್ಪಿನ ಬೆಟ್ಟಗಳು ಬಗ್ಗೆ ಹೋರಾಟಗಳು ಬದವು ಅಂದರೆ ಬ್ರಿಟಿಷ್ ಸರ್ಕಾರ ಸವಲತ್ತು ಕೊಡೋ ಬಗ್ಗೆ ನಿರ್ಣಯಗಳನ್ನು ಕೈಗೊಳ್ತು. ನಿರ್ಣಯ ಕೊಡೋಕ್ಕಿಂತ ಪೂರ್ವದಲ್ಲಿ ಅನೇಕ ಸಭೆಗಳನ್ನು ಮಾಡಿದರು. ಸಭೆಗಳನ್ನು ಮಾಡಿ ಯಾವ ರೀತಿಯಲ್ಲಿ ಸವಲತ್ತುಗಳನ್ನು ಕೊಡಬೇಕು ಹೇಳ್ತಕ್ಕಂಥದ್ದನ್ನು ಅಲ್ಲಿ ಆ ಸಂದರ್ಭದಲ್ಲಿ ಚರ್ಚೆ ಮಾಡಲಾಯಿತು. ಸಂಬಂಧಪಟ್ಟ ಅಧಿಕಾರಿಗಳು ಅದಕ್ಕೆ ಭಾಗವಹಿಸಿದರು. ಆ ಒಂದು ಸಂದರ್ಭದಲ್ಲಿ ಈ ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೊಪ್ಪಿನ ಬೆಟ್ಟದ ಬಗ್ಗೆ ಭೂಮಿಯನ್ನು ಅರಣ್ಯವನ್ನು ಅಳತೆ ಮಾಡತಕ್ಕಂಥ ಒಂದು ಕಾರ್ಯವನ್ನು ಕೈಗೊಂಡರು. ಪ್ರತಿ ಗ್ರಾಮಗಳಲ್ಲಿಯೂ ಸಹಿತ ಅದಕ್ಕೆ ಸೊಪ್ಪಿನ ಬೆಟ್ಟದ ಅರಣ್ಯದಲ್ಲಿ ರಿಸರ್ವ್ ಫಾರೆಸ್ಟ್, ಆಗಿನ ರಿಸರ್ವ್ ಫಾರೆಸ್ಟ್ನಲ್ಲಿ ಪ್ರೊಟೆಕ್ಟೆಡ್ ಫಾರೆಸ್ಟ್ ಅಂತ ಹೇಳಿ ಸಪ್ರೇಟ್ ಒಂದು ವಿಂಗಡಣೆ ಮಾಡಿ ಅಲ್ಲಿ ಅಳತೆಗಳನ್ನು ಮಾಡಿ ಪ್ರತಿ ಗ್ರಾಮಗಳಲ್ಲಿ ಗ್ರಾಮ ನಕಾಶೆಗಳಲ್ಲಿ ಈ ಸೊಪ್ಪಿನ ಬೆಟ್ಟದ ಗುರುತುಗಳನ್ನು ಸಹಿತ ಮಾಡಲಾಯಿತು. ನಂತರ ಸರ್ವೆ ಸೆಟಲ್ಮೆಂಟ್ ರೆಕಾರ್ಡ್ಗಳಲ್ಲಿ ಆ ಒಂದು ಅಳತೆ ಮಾಡದಿರತಕ್ಕಂಥ ಒಂದು ಟಿಪ್ಪಣಿಗಳು ಸಹಿತ ಅಲ್ಲಿ ಸೇರಲ್ಪಟ್ಟವು. ನಂತರ ಈ ಒಂದು ಅಳತೆಗಳನ್ನೆಲ್ಲ ಮಾಡಿ ತೋಟದ ಭಾಗಕ್ಕೆ ಲಗತ್ತಾಗಿ ಈ ಒಂದು ಸೊಪ್ಪಿನ ಬೆಟ್ಟಗಳನ್ನು ಕೊಡಲಾಯಿತು. ಸೊಪ್ಪಿನ ಬೆಟ್ಟಗಳನ್ನು ಗಡಿಗುರುತುಗಳನ್ನು ಸಹಿತ ಹಾಕಿ ಕೊಡಲಾಯಿತು. ಅದರ ನಂತರ ಯಾರ್ಯಾರು ಭಾಗಾಯಿತ ಹೋಲ್ಡರ್ಸ್ ಇದ್ದಾರೋ ಆ ಒಂದು ಭಾಗಾಯುಕ್ತ ಹೋಲ್ಡರ್ಸಿಗೆ ಸೊಪ್ಪಿನ 1 ಎಕರೆಗೆ 9 ಎಕರೆ, ಮೊದಲಿಗೆ 4 ಎಕರೆ ಇತ್ಯಾದಿಗಳನ್ನೆಲ್ಲ ಕೊಡ್ತಾ ಬಂದಿದ್ದರು. ಆ ಲಾಗಾಯದಿಂದ ಆ ಒಂದು ಸೊಪ್ಪಿನ ಬೆಟ್ಟದ ಒಂದು ಅರಣ್ಯದ ಜಾಗ ಕಂದಾಯ ಇಲಾಖೆಗೆ ಹಸ್ತಾಂತರ ಮಾಡಲ್ಪಟ್ಟಿತ್ತು. ಕಂದಾಯ ಇಲಾಖೆಗೆ ಹಸ್ತಾಂತರ ಮಾಡಲ್ಪಟ್ಟ ನಂತರ ರೈತರಿಗೆ, ತೋಟಗಾರರು ಯಾರಿದ್ದಾರೆ, ಅಡಿಕೆ ತೋಟಗಾರರು ಯಾರಿದ್ದಾರೆ ಅವರಿಗೆ ಅದನ್ನು ಕೊಡುವಂಥ ಒಂದು ನಿರ್ಣಯವನ್ನು ಕೈಗೊಳ್ಳಲಾಯಿತು. ಅದಕ್ಕೆ ಬೆಟ್ಟ ರಿಜಿಸ್ಟರ್ ಅಂತ ಹೇಳಿ ಆ ಒಂದು ಕಾಲದಲ್ಲಿ ಈ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ, ಶಿರಸಿ, ಸಿದ್ದಾಪುರ ಹಾಗೂ ಅಂಕೋಲಾಗಳಲ್ಲಿ ಇರ್ತಕ್ಕಂಥ ಕಂದಾಯ ಇಲಾಖೆಯಲ್ಲಿ ಬೆಟ್ಟ ರಿಜಿಸ್ಟರ್ ಹೇಳುವಂಥದ್ದು ಇವತ್ತಿಗೂ ಸಹಿತ ಸಿಗ್ತದೆ. ಅಲ್ಲಿ ಆ ಬೆಟ್ಟ ರಿಜಿಸ್ಟರ್ನ ಇಂಥ ಸರ್ವೆ ನಂಬರ್ಗಳು, ಬೆಟ್ಟ ಸರ್ವೆ ನಂಬರ್ಗಳು ಮತ್ತು ಎಷ್ಟು ಎಕರೆ ಹೇಳುವಂಥದ್ದು ಮತ್ತು ಯಾರು ಆ ಕಾಲದ ಆ ಒಂದು ಗಾರ್ಡನ್ ಅಂತಂದರೆ ಅಡಿಕೆ ತೋಟದ ಮಾಲಕರು ಯಾರು ಹೇಳುವಂಥದ್ದನ್ನು ಅದರಲ್ಲಿ ನಮೂದು ಮಾಡಲಾಗಿದೆ. ಅದು ಸಹಿತ ಇವತ್ತಿಗೂ ನಮಗೆ ಸಿಗ್ತದೆ. ಇದು ಒಂದು ಮೊದಲನೆಯದಾದಂಥ ಬೆಳವಣಿಗೆ. ಕಾಗದ ಪತ್ರಗಳನ್ನು ನಾನು ಈಗಾಗಲೇ ಹೇಳಿದಂಗೆ ಒಂದು ಗ್ರಾಮ ನಕಾಶೆಗಳು ಸಿಗ್ತವೆ, ಟಿಪ್ಪಣಿ ಉತ್ತಾರಗಳು ಸಿಗ್ತದೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಈ ಒಂದು ಬೆಟ್ಟ ರಿಜಿಸ್ಟರ್ನ ಇದು ಕಂದಾಯ ಇಲಾಖೆಯಲ್ಲಿ ಇವತ್ತಿಗೂ ಸಿಗ್ತದೆ. ಅನೇಕ ನ್ಯಾಯಾಲಯಗಳಲ್ಲಿ ಈ ಬಗ್ಗೆ ಒಂದು ವಿವಾದಗಳು ಇದ್ದಂಥ ಸಂದರ್ಭದಲ್ಲಿ ನಾವು ಆಧರಿಸ್ತಕ್ಕಂಥ ಒಂದು ಕಾಗದ ಪತ್ರಗಳಂದರೆ ಈಗಾಗಲೇ ನಾನು ಹೇಳಿದಂಥ ಕಾಗದ ಪತ್ರಗಳು. ಆ ಕಾರಣದಿಂದ ಎಲ್ಲ ರೈತರು ಸಹಿತ ಈ ಒಂದು ಸೊಪ್ಪಿನ ಬೆಟ್ಟವನ್ನು ಇದೆ ಅಂತ ತೋರಿಸ್ಬಿಡೋದಕ್ಕೆ ಈ ಒಂದು ಕಾಗದ ಪತ್ರಗಳು ಅನುಕೂಲಗಳು ಆಗ್ತದೆ. ಸೊಪ್ಪಿನ ಬೆಟ್ಟಗಳನ್ನು ಯಾವ ಉದ್ದೇಶಕ್ಕಾಗಿ ಕೊಡಲಾಯಿತು ಅಂತ ಹೇಳುವಂಥ ಒಂದು ಚರ್ಚೆಗೆ ನಾವು ಮುಂದೆ ಹೋದರೆ, ಸೊಪ್ಪಿನ ಬೆಟ್ಟಗಳು ಆಗಿನ ಕಾಲದಲ್ಲಿ ಈ ಒಂದು ಉತ್ತರ ಕನ್ನಡ ಜಿಲ್ಲೆಯ ಭೌಗೋಳಿಕ ಸ್ಥಿತಿಗತಿಗಳನ್ನು ನೋಡಿದಾಗ
ಈ ಒಂದು ಹಸಿರು ಎಲೆಗಳು ಮತ್ತು ಆ, ಅದಕ್ಕೆ ಗ್ರೀನ್ ಮ್ಯಾನ್ಯೂವರ್ಸ್ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಗೊಬ್ಬರದ ಸಲುವಾಗಿ ಅದನ್ನು ಉಪಯೋಗಿಸ್ತಕ್ಕಂಥದ್ದು. ಹಸಿರು ಎಲೆಗಳು ಮತ್ತು ಅದರಲ್ಲಿ ಇರತಕ್ಕಂಥ ಸಣ್ಣ ಸಣ್ಣ ಟೊಂಗೆಗಳನ್ನು ತೋಟಗಳಿಗೆ ಹಾಕುವಂಥದ್ದು. ಆ ರೀತಿ ಹಾಕೋದ್ರಿಂದ ತೋಟದ ಫಲವತ್ತತೆ ಜಾಸ್ತಿ ಆಗ್ತದೆ, ಗೊಬ್ಬರದ ರೀತಿಯಲ್ಲಿ ಅಲ್ಲಿ ಉಪಯೋಗಿಸಲ್ಪಡುತ್ತದೆ. ಈ ಒಂದು ದೃಷ್ಟಿಯೂ ಸಹಿತ ಅಲ್ಲಿ ಇತ್ತು. ನಂತರ ಮತ್ತೊಂದು ಉದ್ದೇಶ ಅಂತ ಕೇಳಿದ್ರೆ, ಆಗಿನ ಕಾಲದಲ್ಲಿ ಈಗ ಪ್ರಸ್ತುತ ಇರತಕ್ಕಂಥ ಪ್ರಾಣಿಗಳ ಕಾಟದಂತೆ ಆಗಿನ ಕಾಲದಲ್ಲಿಯೂ ಪ್ರಾಯಶಃ ಒಂದು ಪ್ರಾಣಿಗಳ ಕಾಟ ಸಿಕ್ಕಾಪಟ್ಟೆ ಇದ್ದಂಗೆ ಕಾಣಿಸ್ತದೆ. ಆ ಕಾರಣದಿಂದ ರೈತರ ಈ ಒಂದು ಅಡಿಕೆ ತೋಟಗಳ ಸುತ್ತು ಏನು ಪ್ರಾಣಿಗಳು ಅಲ್ಲಿ ಓಡಾಡ್ತವೆ, ಒಂದು ಅಲ್ಲಿ ಇರ್ತಕ್ಕಂಥ ಒಂದು ನಾವೇನು ಪೊದೆಗಳು ಅಂತ ಹೇಳ್ತೇವೆ ಅಥವಾ ಜಗ್ಗೆಗಳು ಅಂತೇಳಿ ನಮ್ಮ ವಾಡಿಕೆ ಭಾಷೆಗಳಲ್ಲಿ ಹೇಳ್ತೇವೆ, ಅಂಥದ್ದನ್ನು ತೆಗೆದಾಗ ಪ್ರಾಣಿಗಳು ಓಡಾಡೋದಕ್ಕೆ ಅಲ್ಲಿ ಹೆದರ್ಕೊಳ್ತವೆ. ಮತ್ತು ಮನುಷ್ಯನ ಓಡಾಟ ಇದ್ದಂಥ ಒಂದು ಸ್ಥಳಗಳಲ್ಲಿ ಪ್ರಾಣಿಗಳು ಅಲ್ಲಿ ಓಡಾಡೋದಕ್ಕೆ ವಾಸನೆಯಿಂದ ಬಹುಪ್ರಾಯಶ ಇರ್ಬೋದು, ಅಲ್ಲಿ ಕಡಿಮೆ ಆಗ್ತದೆ. ಇದು ಒಂದು ಉದ್ದೇಶ ಆಗಿನ ಕಾಲದಲ್ಲಿ ಇತ್ತು. ಮತ್ತು ಈ ಒಂದು ಅಡಿಕೆ ತೋಟದ ರಕ್ಷಣೆಗಾಗಿಯೂ ಸಹಿತ ಗಡಿ ಗುರುತುಗಳನ್ನು ಆ ಕಾಲದಲ್ಲಿ ಹಾಕಿಕೊಟ್ಟಿದ್ರು. ಬೇಲಿಗಳನ್ನು ಹಾಕಿರ್ತಕ್ಕಂಥ ಬಾಂಬುಗಳನ್ನು ಅಥವಾ ಸಣ್ಣ ಸಣ್ಣ ಬೇಲಿಯ ಗೂಟಗಳನ್ನು ಉಪಯೋಗಿಸಿ ಬೇಲಿ ಹಾಕತಕ್ಕಂಥದ್ದು ಸಹಿತ ಆಗಿನ ಕಾಲದಲ್ಲಿಯೂ ಅದು ಒಂದು ವ್ಯವಸ್ಥೆಯಾಗಿ ಬೆಳೆದು ಬಂದಿತ್ತು. ಅದು ಸಹಿತ ಒಂದು ದಾಖಲೆಗಳಿಂದ ಅಲ್ಲಿ ಬ್ರಿಟಿಷರು ಗೆಜೆಟಿಯರ್ ಅಂಥೇಳಿ ಪ್ರತಿ ವರ್ಷ ಮಾಡ್ತಿದ್ರು ಮತ್ತು ಆಗಾಗ ಅದರ ಪ್ರಕಟಣೆ ಸಹಿತ ಆಗ್ತಿತ್ತು. ಅದರಲ್ಲಿಯೂ ಸಹಿತ ಓದಿದಾಗ ನಮಗೆ ಗೊತ್ತಾಗ್ತದೆ. ಅನೇಕ ಸಂಶೋಧನೆಗಳು ಈ ನಿಟ್ಟಿನಲ್ಲಿ ಆಗಿದ್ದುಂಟು. ಅದನ್ನೆಲ್ಲ ನೋಡಿದಾಗ ನಮಗೆ ಗೊತ್ತಾಗ್ತದೆ. ಮತ್ತೊಂದು ಪ್ರಮುಖವಾದಂಥ ಉದ್ದೇಶ ಅಂತ ಹೇಳಿದ್ರೆ, ಈ ಒಂದು ಸೊಪ್ಪಿನ ಬೆಟ್ಟಗಳನ್ನು ಉಪಯೋಗಿಸೋದ್ರಿಂದ ಪಶು ಸಂಗೋಪನೆಗೆ ಅಂದರೆ ಗೋವುಗಳನ್ನು ದನಗಳನ್ನು ಸಾಕತಕ್ಕಂಥ ರೈತರಿಗೆ ಅಲ್ಲಿ ಮೇವುಗಳನ್ನು ಬೆಳೆಸುವುದಕ್ಕೆ ಅನುಕೂಲಗಳು ಆಗ್ತಿತ್ತು. ಆಗಿನ ಕಾಲದಲ್ಲಿಯೂ ಸಹಿತ ಪಶುಗಳನ್ನು ಸಾಕಿದಂಥವರು ಕಾಡುಗಳಿಗೆ ಬಿಟ್ಟಾಗ ಅಲ್ಲಿ ಪ್ರಾಣಿಯಿಂದ ಅವು ವಧೆ ಆಗ್ತಕ್ಕಂಥದ್ದು ಅಥವಾ ಅನೇಕ ಹುಲಿ ಇನ್ನಿತರೆ ಕಾಡು ಪ್ರಾಣಿಗಳು ಅದನ್ನು ಮುರಿದು ಹಾಕ್ತಕ್ಕಂಥ ಒಂದು ಘಟನೆಗಳು ನಡೆದಿತ್ತು. ಆ ಒಂದು ಉದ್ದೇಶದಿಂದ ಸಹಿತ ರೈತರು ನಮಗೆ ಈ ರೀತಿಯ ಸೊಪ್ಪಿನ ಬೆಟ್ಟಗಳು ಬೇಕು ಹೇಳ್ತಕ್ಕಂಥ ಹೋರಾಟಗಳನ್ನು ಮಾಡಿ ಬ್ರಿಟಿಷರಿಂದ ಪಡೆದುಕೊಂಡದ್ದು ಸಹ ಇತ್ತು. ಇನ್ನು ಅನೇಕ ಅಂಶಗಳು ಇದರಲ್ಲಿ ಇರಬಹುದು. ಅದನ್ನು ನಾವು ಇನ್ನೂ ಸಹಿತ ಸಂಶೋಧನೆಯ ಅಗತ್ಯತೆ ಇದೆ. ಕಾನೂನಿನ ದೃಷ್ಟಿಯಲ್ಲಿ ಇದನ್ನು ವಿಚಾರ ಮಾಡಲಿಕ್ಕೆ ಹೋದಾಗ ಆವಾಗ ಕೆನರಾ ಪ್ರಿವಿಲೇಜಸ್ ಆ್ಯಕ್ಟ್ ಹೇಳ್ತಕ್ಕಂಥದ್ದು ಇತ್ತು. ನಂತರ ಆ ಒಂದು ಕಾನೂನಿನ ಅಡಿಯಲ್ಲಿ ಕೆನರಾ ಪ್ರಿವಿಲೇಜಸ್ ರೂಲ್ಸ್ ಅಂತ ಹೇಳುವಂಥದ್ದನ್ನು ಅದನ್ನು ಫ್ರೇಮ್ ಮಾಡಿದ್ರು ಆಗಿನ ಸರ್ಕಾರ. ಆ ಪ್ರಿವಿಲೇಜ್ಗಳಲ್ಲಿ ಇದೆಲ್ಲ ಸವಲತ್ತುಗಳನ್ನು ಹೇಳಲ್ಪಟ್ಟಿದೆ. ಕಾನೂನಿನ ಸ್ವರೂಪವನ್ನು ಕೊಟ್ಟಿದ್ರು. ಕಾನೂನಿನ ಒಂದು ಅನುಕೂಲತೆಗಳು ಸಹಿತ ಆಗಿನ ಒಂದು ಭಗಾಯಿತ ಹೋಲ್ಡರ್ಸ್ಗಳಿಗೆ ಇತ್ತು. ಯಾವಾಗ ಬ್ರಿಟಿಷರ ಸರ್ಕಾರ ಹೋಯ್ತೋ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತೋ, ನಂತರ ಮೈಸೂರು ಸರ್ಕಾರ ಅಂತಾಯಿತು. ಮೈಸೂರು ಸರ್ಕಾರ ಇದ್ದಾಗಲೂ ಸಹಿತ ಒಂದು ಕೆನರಾ ಪ್ರಿವಿಲೇಜಸ್ ರೂಲ್ಸ್ಗಳು ಬಳಕೆಯಲ್ಲಿದ್ದವು. ಅದನ್ನೇ ಪಾಲನೆ ಮಾಡಿಕೊಂಡು ಬಂದಿತ್ತು. ಯಾವಾಗ ಕರ್ನಾಟಕ ಸರ್ಕಾರ ಅಂತ ಆಯಿತೋ, ಕರ್ನಾಟಕ ಸರ್ಕಾರ ಆದಾಗ ಅಲ್ಲಿ ಈ ಒಂದು ಕರ್ನಾಟಕ ಅರಣ್ಯ ಕಾಯ್ದೆ ಹೇಳುವಂಥದ್ದು ಅದನ್ನು ಜಾರಿಗೆ ತಗೊಂಬಂದರು. ನಮ್ಮ ವಿಧಾನಸಭೆಯಲ್ಲಿ ಅದನ್ನು ತರಲಾಯಿತು. ಆ ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಒಂದು ಕಾಯ್ದೆ ಏನಿದೆ, ಆ ಕಾಯ್ದೆಯಲ್ಲಿ ರೂಲ್ಸುಗಳನ್ನು ಫ್ರೇಮ್ ಮಾಡಿದರು. ರೂಲ್ಸುಗಳಲ್ಲಿ ಕರ್ನಾಟಕ ಫಾರೆಸ್ಟ್ ರೂಲ್ಸ್ಗಳು ಇದೆ. ಆ ರೂಲ್ಸ್ನಲ್ಲಿ ಈಗ ಇತ್ತಿತ್ತಲಾಗೆ 131A to F ಅಂತ ಹೇಳಿ ಅದರೊಳಗೆ ನಾವು ಇದ್ದಿದ್ದು ನಮಗೆ ಕಂಡುಬರ್ತದೆ. ಅದು ಆ ಪ್ರಕಾರವೇ ಆಗಿರುವಂಥ ಸವಲತ್ತುಗಳು, ಅದಕ್ಕೆ ಕಾನೂನಿನ ಸ್ವರೂಪ. ಅಧಿಕಾರಿಗಳು ಮತ್ತು ಸರ್ಕಾರದ ಏನು ಏಜೆನ್ಸಿಗಳಿದ್ದಾವೆ ಆ ಒಂದು ರೂಲ್ಸ್ಗಳನ್ನು ಫಾಲೋ ಮಾಡಬೇಕು ಹೇಳ್ತಕ್ಕಂಥದ್ದು ನಿಯಮಗಳು. ಆ ನಿಯಮಗಳನ್ನೇ ಪಾಲನೆ ಮಾಡಬೇಕು. ಅನೇಕರಿಗೆ ಈ ನಿಯಮಗಳು ಏನೇನಿದೆ ಹೇಳುವಂಥದ್ದು ಗೊತ್ತಿಲ್ಲ. ಆ ನಿಯಮಗಳನ್ನು
ಏನೇನು ಇದೆ ಹೇಳುವಂಥದ್ದು ನಾನು ಮುಂದಿನ ಒಂದು ಸಂಚಿಕೆಯಲ್ಲಿ ಅಥವಾ ಮುಂದಿನ ಒಂದು ವಿಡಿಯೋದಲ್ಲಿ ವಿವರವಾಗಿ ಹೇಳ್ತೇನೆ.